ಬಿಜೆಪಿ ಮುಖಂಡನ ಮೇಲೆ ಪಿಎಸ್ಐ ದರ್ಪ. ಕಮಲಾಪುರ ಠಾಣೆಯ ಪಿಎಸ್ಐ ಮೇಲೆ ಬಿಜೆಪಿ ಮುಖಂಡನ ಆರೋಪ. ಬಿಜೆಪಿ ಮುಖಂಡ ಶರಣು ಜಮಾದಾರ್ ಅವರಿಗೆ ತಿಳಿಸಿದ ಪಿಎಸ್ಐ ಚಿದಾನಂದ್. ಬಿಜೆಪಿ ಮುಖಂಡನಿಗೆ ಕಪಾಳ ಮೋಕ್ಷ ಮಾಡಿ ಅವಾಚ್ಯ ಶಬ್ದಗಳಿಂದ ನಿಂದನೆ. ಪೊಲೀಸ್ ಅಂದ್ರೆ ಜನಸಾಮಾನ್ಯರಿಗೆ ನ್ಯಾಯ ಒದಗಿಸಿ ಕೊಡಬೇಕು. ಆದ್ರೆ ನ್ಯಾಯ ಒದಗಿಸಿ ಕೊಡುವವರೇ ಹೀಗೆ ಮಾಡಿದರೆ ಹೇಗೆ? ಜನಸಾಮಾನ್ಯರ ಸ್ಥಿತಿ ಹೇಗೆ ಆಗಬೇಡ. ಜನರ ರಕ್ಷಣೆ ಮಾಡುವವರು ಇಂದು ದುರ್ವರ್ತನೆ ತೋರಿದ್ರೆ ಯಾರ ಹತ್ತಿರ ನ್ಯಾಯ ಕೇಳಲು ಹೋಗಬೇಕು? ಇಂತಹ ಅಧಿಕಾರಿಗಳಿಂದ ಪೊಲೀಸ್ ಎಂಬ ಪದಕ್ಕೆ ಅಗೌರವ ತೋರಿದಂತಾಗುತ್ತದೆ. ಕಾನೂನು ಕಾಯುವವರೆಗೂ ಕೂಡ ದುರ್ವರ್ತನೆ ತೋರಿದರೆ ನಿಷ್ಠಾವಂತ ಪೊಲೀಸ್ ಅಧಿಕಾರಿಯ ತಲೆ ತಗ್ಗಿಸುವಂತೆ ಆಗುತ್ತದೆ. ಜನಸಾಮಾನ್ಯರು ತಪ್ಪು ಮಾಡಿದರೆ ನ್ಯಾಯಾಲಯ ಶಿಕ್ಷೆ ವಿಧಿಸುತ್ತದೆ. ಆದರೆ ಯಾವ ಅಧಿಕಾರಿಯೂ ಕೂಡ ಶಿಕ್ಷೆ ವಿಧಿಸುವಂತಿಲ್ಲ. ಪೊಲೀಸ್ ಶಕ್ತಿ ಎನ್ನುವುದು ದುಷ್ಟರನ್ನ ಹಿಡಿದು ನ್ಯಾಯ ಒಪ್ಪಿಸಲು ಶಿಕ್ಷಿಸುವುದು, ಜನಸಾಮಾನ್ಯರ ಮೇಲೆ ದರ್ಪ ತೋರಿಸುವುದಕ್ಕೆ ಅಲ್ಲ. ಕಲಬುರಗಿ ಜಿಲ್ಲೆಯ ಕಮಲಾಪುರ ತಾಲೂಕಿನ ಕಿಣ್ಣಿ ಸಡಕ್ ಗ್ರಾಮದ ಮುಖ್ಯ ರಸ್ತೆ ರಾಷ್ಟ್ರೀಯ ಹೆದ್ದಾರಿ ಮೇಲೆ ದಿನಾಂಕ 16/7/2024ರಂದು ಸಾಯಂಕಾಲ 6:30ಕ್ಕೆ ಟಿಪ್ಪರ್ ಮತ್ತು ಲಾರಿ ನಡುವೆ ಮುಖಾಮುಖಿ ಡಿಕ್ಕಿಯಾಗಿ ರಾಜ್ಯ ಹೆದ್ದಾರಿ ರಸ್ತೆಯೆಲ್ಲ ಟ್ರಾಫಿಕ್ ಆದ ಕಾರಣ ಟ್ರಾಫಿಕ್ ಕ್ಲಿಯರ್ ಮಾಡುವ ಸಮಯದಲ್ಲಿ ಬಿಜೆಪಿ ಮುಖಂಡ ಶರಣು ಜಮಾದಾರ್ ಅವರನ್ನ ಕಮಲಾಪುರ ಪಿಎಸ್ಐ ಚಿದಾನಂದ್ ಅವರು ನನಗೆ ಅವಾಚ್ಯ ಶಬ್ದಗಳಿಂದ ನಿಂದನೆ ಮಾಡಿ ಕಪಾಳ ಮೋಕ್ಷ ಮಾಡಿದ್ದಾರೆ ಅಂತ ಆರೋಪಿಸಿದ್ರು. ರಕ್ಷಕರ ಹೇಗೆ ಭಕ್ಷಕರಾದಾಗ ಅದು ಹೇಗೆ ನ್ಯಾಯ ಕೊಡಬೇಕಾದವರು ದರ್ಪ ತೋರಿದರೆ ಹೇಗೆ ಅಂತ ಅವರು ಪ್ರಶ್ನೆಯನ್ನ ಮಾಡಿದ್ದಾರೆ. ಶರಣು ಜಮಾದಾರ್ ಅಂತ ಹೇಳಿ ನಾನು ಹುಮ್ನಾಬಾದ್ಲಿಂದ ಕಾರ್ ಚಲಾಯಿಸ್ಕೊತ ಹೊಂಟಿದ್ದೆ. ನಾನು ಇಲ್ಲಿ ಕಮಲಾಪುರ ಆಸ್ಪಾಸದಲ್ಲಿ ಕಿಣ್ಣಿ ಸಡಕ್ ಬಲ್ಲಿ ಎಲ್ಲ ಟ್ರಾಫಿಕ್ ಜಾಮ್ ಆಗಿತ್ತು. ಟ್ರಾಫಿಕ್ ಜಾಮ್ ಯಾಕಾಗ್ಯದಪ್ಪ ಅಂತ ಬಾಜುದವ್ರಿಗೆ ಕೇಳಿದ್ ಸರ, ಎಲ್ಲ ಕಾರ್ ಇದು ಡಿಕ್ಕಿ ಆಗಿದೆ, ಲಾರಿ ಇದು ಡಿಕ್ಕಿ ಆಗಿದೆ ಅಂತ ಕಸಿಂದ ಇದು ಮಾಡಿದ್ರು. ಮಾಡ್ಕಸಿಂದ ನಾನು ಹಿಂಗೆ ಸೈಡ್ ಪಕ್ಕದಲ್ಲಿ ಸ್ವಲ್ಪ ಇದ್ದಿದ್ದೆ ಸರ್. ಅಲ್ಲಿಂದ ಹಿಂದೆ ತೊಗೊಲತ್ತಿದ್ದೆ. ಅಲ್ಲಿಂದ ಇವ್ರು ಪಿ ಎಸ್ ಅವರು ಹೊಂಟಿದ್ರು. ಪಿ ಎಸ್ ಸರ್ ಅವರು ಹೊಂಟಿದ್ರು. ಹೊಂಟ್ಕಸಿಂದ ನಾ ಇನ್ನೂ ತೊಗೋಬೇಕಂಬಟ್ಟಿಗೆ ಸ್ವಲ್ಪ ಕೈ ಪೇನ್ ಆಗಿದ್ದಕ್ಕೆ ನಾ ಹೊಳಗೆ ತೊಗೊಲತ್ತಿ ಸರ್. ತೊಗೊಂಡು ಕಸಿಂದ ಇದು ಮಾಡೋ ಟೈಮ್ನಾಗ ಸೀದಾ ಹೊಡ್ಕೋತ ಬರೋಣ ಅವಶ್ಯಬ್ಲಿಂದ ಬೈದು ಸೀದಾ ತೊಗೊಂಡು ಕಸಿಂದ ಲಟ್ ತೊಗೊಂಡು ಸೀದಾ ಕೈ ಮೇಲೆ ಒಂದು ಹೊಡೆದ್ರು. ಯಾಕೆ ಸರ್, ಯಾಕೆ ಹೊಡ್ಲಿತ್ತೀರಿ? ನಾ ತೊಗೊಲತ್ತೀನಿ ಸರ್ ಅಂತಂದ್ರೆ ಭೀ ಅವ್ರು ಕೇಳಿಲ್ಲ, ಏನು ಇದು ಮಾಡಿಲ್ಲ. ಬೊಸುಡಿ ಮಗ ಹೆಚ್ಚು ಮಾತಾಡತ್ತ ಅಂತ ಒಂದು ಕಪಾಳ ಮೇಲೆ ಅದು ಹೊಡೆದ್ರು ಸರ್. ಹೊಡೆದ ಕಸಿಂದ ಹಂಗೆ ಇಳ್ದು ಯಾಕೆ ಹೊಡ್ಲಿತ್ತೀರಿ ಸರ್? ಅದು ಬೇಕಲ್ಲ, ನಾ ಏನು ತಪ್ಪು ಮಾಡಿದ್ದು ಏನದ? ನಾ ಏನಂತ ತಪ್ಪು ಮಾಡಿದಂದ್ರೆ ನನ್ನ ಕಾರ್ ಮೇಲೆ ಕೇಸ್ ಮಾಡಿರಿ, ನಿಮ್ಮ ಏನು ಕಾನೂನು ಮುಖಾಂತರ ಏನು ಕ್ರಮ ಕೊಳ್ಳೋದಿದೆ ಅದು ಕ್ರಮಗೊಳ್ರಿ, ನಿಮ್ದು ಏನು ಮಾಡೋದ ಮಾಡಿರಿ. ಬಟ್ ಹೊಡೆದ್ರಿ ಯಾಕೆ ಸರ್? ನಂದು ಏನು ತಪ್ಪದ? ನಾನೊಬ್ಬ ಡೆಪ್ಯೂಟೆಡ್ ಕಾರ್ಪೊರೇಟರ್, ನಾನು ಪೊಲೀಸ್ ಸಮಾಜದೊಂದು ಮುಖಂಡ. ನನ್ನ ಮೇಲೆ ಈ ಟೈಪ್ ಅಲ್ಲಿ ಆದ್ರೆ ಅಮಾಯಕರ ಮೇಲೆ ಎಷ್ಟು ಇದು ಆಲಕ್ಕಿಲ್ಲ. ಅವರು ಏನೋ ಭಾಳ ಸಿಟ್ಟಿನವರ ಸಿಟ್ಟು ಇರಲಿ ಸರ್, ಅದು ತೋಡ್ಕಿಸಿದ್ದು ನಮ್ಮಂಥವ್ರು ನಾವೇ ನಿಮಗೆ ನಂಬುತ್ತೀವಿ, ನೀವು ಆಗಿ ಈ ಟೈಪ್ ಮಾಡೋದು ತಪ್ಪಾಗ್ತದೆ ಅಂತ ಹೇಳಿಸಿ ನಾವು ಹಿಂಗೆ ಅವ್ರಿಗೆ ಇದು ಮಾಡಿದೆ. ಮಾಡೋಣ ನಮ್ಮ ಮುಖಂಡರಿಗೆ ಕಾಲ್ ಮಾಡಿಕೊಟ್ಟೆ, ಸರ್ ಇಲ್ಲಿ ಮಾತಾಡಿ ಸರ್, ಮತ್ತೆ ಏನೋ ಅಲ್ಲಿಂದಲೇ ಸುಲ್ಜಾಸ್ತದ ಅಂತೇಳಿ ನಮ್ಮ ಯಾರು ಮುಖಂಡರ ಅವ್ರಿಗೆ ಹಚ್ಕೊಟ್ಟಿದ್ರಿ. ನಮ್ಮ ತಮ್ಮದ ಕಾರ್ಪೊರೇಟರ್ ದಿಗಂಬರಗಾಲಿ ಯಾರಿಗೆ ಹಚ್ಕೊಟ್ಟು ಮಾತಾಡ್ಕಸಿಂದ ಮಾತಾಡ್ತಾರೆ. ಅಲ್ಲೇ ಈಗ ಇದು ಆಗಿಲ್ಲ, ಸುಮ್ಮನೆ ಹೊಡಿತೀನಿ, ಸುಮ್ಮನೆ ಕೇಸ್ ಮಾಡ್ತೀನಿ, ಏನು ಮಾಡ್ಕೊ ಅಂತ ಹೇಳ್ಕಿಸಿಂದ ಈ ಟೈಪ್ ದರ್ಪ ಇದು ಮಾಡಿದಾರೆ ಅವ್ರು ಸರ್. ನಾವು ಯಾರ ಮೇಲೆ ನ್ಯಾಯ ಕೇಳಕ್ಕೆ ಹೋಗ್ಬೇಕು? ಇವರೇ ಒಂದು ಅಷ್ಟು ಅಧಿಕಾರಿ, ಇವ್ರ ಮೇಲೆ ನಾವು ಎಲ್ಲ ಒಂದು ವಿಶ್ವಾಸ ಮಾಡಿ ಒಂದು ಇದು ಮಾಡ್ತಾ ಇರ್ತೀವಿ ಸರ್. ಇವರೇ ಈ ಥರ ಮಾಡಿದ್ರೆ ನಾವು ಮುಂದೆ ಹ್ಯಾಂಗೆ ಮಾಡ್ಬೇಕು ಸರ್? ನಾವು ಹ್ಯಾಂಗೆ ಇದು ಮಾಡಬೇಕು? ಇದೇ ಥರ ನಾವು ನಿನ್ನೊಂದು ಮನವಿ ಪತ್ರ ಕೊಟ್ಟು ಅಡಿಷ್ನಲ್ SP ಸಾಹೇಬರಿಗೆ ಏನು ಒಂದು ಸೂಚನೆತವಾಗಿ ಒಂದು ಒಳ್ಳೆ ರೀತಿಯಾಗಿ ಒಂದು ಒಳ್ಳೆ ಮಾತಾಡಿದ್ರು. ಅಧಿಕಾರಿ ಒಳಗೆ ಸರ್ ಎಲ್ಲ ರೀತಿ ಎಲ್ಲರೂ ಹಂಗೆ ಇರ್ತಾರಂತ ನಾ ಅಂಬಲ್ ಸರ. ಎಲ್ಲರೂ ಒಳ್ಳೆ ಇರ್ತಾರೆ, ಒಬ್ಬರು ಕೆಟ್ಟರು ಇರ್ತಾರೆ, ಎಲ್ಲ ಇರ್ತಾರೆ ಸರ್. ಬಟ್ ನಾ ಏನಂತೀನಿ, ನಾವು ನಿಮ್ಮ ಮೇಲೆ ವಿಶ್ವಾಸ ಮಾಡಿದ್ದೀವಿ, ಈ ಥರ ಮಾಡೋದು ತಪ್ಪಾಗ್ತದೆ ಅಂತ ಹೇಳಿಸಿ ನಾನು ಈ ಮೀಡಿಯಾ ಮುಖಾಂತರ ಹೇಳ್ತೀನಿ ಸರ್. ಈಗ ಸರ್ ಅಲ್ಲಿ 4 ಮಂದಿ ನೋಡಿದವ್ರ, ನನ್ನ ಜೊತೆ 4 ಮಂದಿ ಇದ್ದಾರೆ, ಎಲ್ಲ ಅಲ್ಲಿ ಜನ ಇದ್ದರು. ನಾನು ತೋಲುಗತ್ತಿದ್ದೆ ಪಕ್ಕದಲ್ಲಿ ತೊಗೊಂಬಟ್ಟಿಗೆ ಅವರು ಹಂಗೆ ಎಕ್ದಮ್ಲಿ ರ್ಯಾಶ್ಲಿಂದ ಎಕಡ್ಲಿಂದ ಇದು ಮಾಡ್ಯಾರೋ ನನಗೆ ಕೊನೆಲ್ಲ, ಯಾರು ರ್ಯಾಶ್ ಇದು ಮಾಡ್ಯಾರೋ ಅದು ನನಗೆ ಕೊನೆಲ್ಲ ಸರ. ಅವ್ರು ಇಷ್ಟ್ಯಾಕೆ ಇದು ಮಾಡ್ಯಾರ ಅಂತ ನನಗೇನು ಅದು ಒಂದು ಅರ್ಥ ಆಗ್ಲತ್ತಿಲ್ಲ ಸರ್. ನಂಗೆ ಯಾಕೆ ಈ ಥರ ಇದು ಮಾಡ್ಯಾರ, ಬಟ್ ಭಾಳ ದರ್ಪ ಇದು ಮಾಡ್ಯಾರ ಸರ್. ಯಾಕೆ ಅಂತ ಕೇಸಿಂದ ನನಗೊಂದು ಅಲ್ಲಿ ದುನಿಯಾ ಚಟ್ವ ಎದಕ್ಕೆ ಹೊಡೆದಿರಿ ಅಂತ ಅಷ್ಟೇ ಕೇಳೀನಿ ಸರ್. ನಾ ಇಲ್ಲ ನಿನಗೆ ಹಿನ ಹೊಡಿತೀನಿ ಅಂದ್ರೆ ಅರ್ಥ ಏನು ನನಗೆ ತಿಳಿದಿಲ್ಲ ಸರ್. ಇಲ್ಲ ಸರ್, ನಂಗೆ ಅಲ್ಲಿ 4 ಮಂದಿ ಇದ್ದಾರೆ ಸರ್, ಎಲ್ಲ ಸಾಕ್ಷಿ ಇದ್ದಾರೆ, ಎಲ್ಲರ ಅಲ್ಲಿ 4 ಮಂದಿ ಅದ, ಎಲ್ಲ ಮಾತಾಡಿ ಎಲ್ಲ ಜನ ಅದಾರ, ಅಲ್ಲಿ ಎಲ್ಲ ಅದಾರ ಸರ. ನಮ್ದು ಏನು ತಪ್ಪಿಲ್ಲ ಸರ್.
ಅಲ್ಲೆಲ್ಲ ಮಂದಿ ನೋಡಿ ಎಲ್ಲ ಇದು ಮಾಡ್ಯಾರ ಸರ, ಏನಿಲ್ಲ ಹಂಗೆ ಬರೋದಕ್ಕೆ ಇದು ಮಾಡ್ಯಾರ ಸರ್ ಅವರು, ಹಾಗೆ ಸೆಟ್ಲಿಂದ ಇದು ಮಾಡ್ಕೊಂಡು ಇದು ಮಾಡಿಬಿಟ್ರು ಸರ್ ಅವ್ರು ನಮಗೆ. ಕಾರ್ ಒಯ್ದು ಸ್ಟೇಷನ್ ಅದ, ಕಮಲಾಪುರ ಸ್ಟೇಷನ್ಗೆ ಹೋಯ್ತಾರೆ ಸರ್. ಇವ್ನು ಬಕ್ಕಳೋದ್ರಲ್ಲತನ ಕಾರ್ ಒಯ್ದು ಸ್ಟೇಷನ್ಗೆ ಹಚ್ಚು, ಈ ನನ್ನ ಮಗನಿಗೆ ಅಲ್ಲಿ ಬ್ಯಾಂಡ್ ಎತ್ತೀನಿ ಅಂತ ಕಿಸಿಂದ ಇಷ್ಟು ಇದು ಮಾಡ್ಯಾರ ಸರ್. ನನ್ನ ನ್ಯಾಯ ಸಿಗ್ಬೇಕು ಸರ್, ನನ್ನ ನ್ಯಾಯ ಸಿಗಬೇಕು. ಅವ್ರಿಗೆ ಇದು ಮಾಡಿಬಿಡ್ಬೇಕು, ಅವ್ರಿಗೆ ಸಸ್ಪೆಂಡ್ ಮಾಡಬೇಕು, ಅವರಿಗೆಲ್ಲ ನನಗೆ ನ್ಯಾಯ ಸಿಗಬೇಕು. ನಮ್ಮಂಥವ್ರಿಗೆ ನ್ಯಾಯ ಸಿಕ್ಕಿಲ್ಲ ಅಂದ್ರೆ ಮುಂದಿನವರಿಗೆ ಒಂದು ಅಮಾಯಕರಿಗೆ ಎಷ್ಟು ನ್ಯಾಯ ಎಲ್ಲಿ ಸಿಗ್ತದೆ ಸರ್ ಅಂತ ನಾನು ಈ ಮೀಡಿಯಾ ಮುಖಾಂತರ ಕೇಳ್ಕೊತೀನಿ ಸರ್.